ಇನ್ನು ವೀಕ್ಷಕರೇ, ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರ್ಬೋದು, ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡುವಂಥದ್ದು ವೆರಿ ಕಾಮನ್ ಆಗಿರುತ್ತೆ. ಸೊ ನೆಗ್ಲೆಕ್ಟ್ ಮಾಡೋದ್ರಿಂದ ಹಲವಾರು ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ನಾವು ಬರ್ಮಾಡ್ಕೊಳ್ತೀವಿ. ಹಾಗಿದ್ರೆ ಸಕ್ಕರೆ ಕಾಯಿಲೆಯನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಯಾವೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗತ್ತೆ? ಡಾಕ್ಟರ್, ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳೋದು? ಖಂಡಿತವಾಗ್ಲೂ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಸಕ್ಕರೆ ಕಾಯಿಲೆ ಅನ್ನೋದನ್ನು ಇವಾಗ ನನಗೆ ಶುಗರ್ ನಮ್ಮ ತಂದೆ ತಾಯಿಗಿದೆ, ಎಷ್ಟೋ ಜನ ನೋಡ್ತೇವೆ ನಾವು, ಎಷ್ಟೋ ಜನ ಟೆಸ್ಟೇ ಮಾಡಿಸ್ಕೊಳ್ಳಲ್ಲ. ಯಾಕಂದರೆ ಟೆಸ್ಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಡಯಾಬಿಟಿಸ್ ಬಂದಿದೆ ಅಥವಾ ಮಧುಮೇಹ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಯಾವಾಗ ಅದು ಒಂದು ಲಾಸ್ಟ್ ಹಂತಕ್ಕೆ ತಲುಪುತ್ತೋ ಆವಾಗ ಗೊತ್ತು ಮಾಡ್ಕೊಳ್ತೀರಾ. ಸೊ ಆವಾಗ ಟೈಮ್ ಮೀರಿ ಹೋಗಿರುತ್ತೆ. ಸೊ ಏನು ಅಂದರೆ ಅವಾಗವಾಗ ನೀವು ಶುಗರ್ ಟೆಸ್ಟ್ ಮಾಡಿಸ್ಬೇಕಾಗಿರುತ್ತೆ. ನೀವು ಊಟಕ್ಕೂ ಮುಂಚೆ, ಊಟ ಆದಮೇಲೆ ಮಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿಸ್ಕೊಳ್ತಾ ಬನ್ನಿ. ಯಾಕಂದರೆ ಅದರಿಂದ ನಿಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ 99% ಜನಕ್ಕೂ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಮನೆಯಲ್ಲೂ ಒಬ್ಬರಿಲ್ಲ ಒಬ್ಬರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಟು ಬಿ ಆನ್ ಸೇಫರ್ ಸೈಡ್ ನಾವಿನ್ನು ಟೆಸ್ಟ್ ಮಾಡಿಸ್ಕೊಂಡಾಗ ಗೊತ್ತಾಗುತ್ತೆ. ಅದೇ ರೀತಿ ಏನಾದರೂ ನಾವು ಇದೇ ರೀತಿ ನೆಗ್ಲೆಕ್ಟ್ ಮಾಡ್ತಾ ಬಂದಾಗ ತುಂಬ ಗ್ರೀವಿಯಸ್ ಕಾಂಪ್ಲಿಕೇಶನ್ಸನ್ನು ಕೂಡ ನೋಡ್ತೇವೆ. ಯಾಕಂದರೆ ಫೆಟಲ್ ಅಂತ ಕೂಡ ಹೇಳ್ತೇವೆ. ಯಾಕಂದರೆ ಈ ಒಂದು ಫಸ್ಟ್ ಕಾಂಪ್ಲಿಕೇಶನ್, ಮೇಜರ್ ಕಾಂಪ್ಲಿಕೇಶನ್ ಅಂದರೆ ಕಣ್ಣಿಂದ ಸ್ಟಾರ್ಟ್ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತ. ಸೊ ಈ ಸಮಸ್ಯೆ ಡಯಾಬಿಟಿಕ್ ಅಥವಾ ಗ್ಲೋಕೋಮಾ ಅಂತ ಹೇಳ್ತೇವೆ. ಡಯಾಬಿಟಿಕ್ ಪೇಷಂಟ್ಸಲ್ಲಿ ಈ ಒಂದು ಕಣ್ಣಿನ ಸಮಸ್ಯೆ, ಕಣ್ಣು ಕಾಣದೇ ಇರುವಂಥದ್ದು, ಕಣ್ಣಿನ ವಿಷನ್ ಲಾಸ್ ಆಗುವಂಥ ಸಾಧ್ಯತೆಗಳನ್ನ ಕೂಡ ನೋಡ್ತೇವೆ. ತುಂಬ ಕಾಮನ್ ಆಗಿ ಅಂದರೆ ಕ್ಯಾಟರಾಕ್ಟ್ ಕೂಡ ಸಮಸ್ಯೆ ಇರುತ್ತೆ. ಸೊ ಆವಾಗ ನಿಮಗೆ ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದಾಗ ನಿಮ್ಗೆ ಆಪ್ರೇಷನ್ ಮಾಡಿಸೋಕ್ಕೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಒಂದು ಕಾಂಪ್ಲಿಕೇಶನ್ಸ್. ಅದ್ರ ಜೊತೆಗೆ ನ್ಯೂರೋಪತಿ ಅಂತ ನೋಡ್ತೇವೆ. ಕೆಲವೊಬ್ಬರು ಪೇಷಂಟ್ ಬರ್ತಾರೆ, ಮೇಡಮ್ ಕಾಲು ಫುಲ್ ಮರ ಆದಾಗ ಆಗಿದೆ, ಏನು ಸೆನ್ಸೇಷನ್ ಇಲ್ಲ ಅಂತ ಹೇಳ್ತಾರೆ. ಇವಾಗ ಆದರೆ ನಿಮಗೆ ಯಾಕೆ ಆ ರೀತಿ ಆಗುತ್ತೆ? ಒಂದು ವಿಧ ಅಂದರೆ ನಿಮಗೆ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಇದ್ದು ಕೂಡ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅವಾಗೂ ಕೂಡ ಈ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಬರ್ತೇವೆ. ಅದ್ರ ಜೊತೆಗೆ ನ್ಯೂರೈಟಿಸ್ ಸಮಸ್ಯೆ ಇದ್ರೆ, ಆದರೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಒಂದೇನಿದೆ ಅಲ್ಲ ತುಂಬ ಕಾಮನ್ ಆಗಿ ಕಾಣುವಂಥದ್ದಾಗಿದೆ. ಸೊ ಇದರ ಜೊತೆಗೆ ಯಾವಾಗ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಕಿಡ್ನೀಸ್ ಮೇಲೆ ಪ್ರಭಾವ ಬೀರುತ್ತಾ ಹೋಗ್ತೋ ಆವಾಗ ನಾವು ಡಯಾಬಿಟಿಕ್ ನೆಫ್ರೋಪತಿ ಅನ್ನುವ ಕಾಯಿಲೆನ ನೋಡ್ತಾ ಬರ್ತೇವೆ. ಇನ್ನೊಂದು ಡಯಾಬಿಟಿಕ್ ಫುಟ್ ಅಲ್ಸರ್. ಸೊ ಈ ಡಯಾಬಿಟಿಕ್ ಫುಟ್ ಅಲ್ಸರ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ತುಂಬಾ ಕಾಮನ್ ಅಂದರೆ ವೂಂಡ್ ಹೀಲ್ ಆಗದೆ ಇರುವಂಥದ್ದು. ಒಂದು ಚಿಕ್ಕ ಗಾಯ, ಏನೋ ಚುಚ್ಚಿರುತ್ತೆ, ಮುಳ್ಳು ಚುಚ್ಚಿರುತ್ತೆ, ಅದು ಕೂಡ ಗಾಯ ಹೀಲ್ ಆಗದೆ ಇದ್ದಾಗ, ನೀವು ಅದೇ ರೀತಿ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸಲ್ಲಿ ಇದ್ದಾಗ, ಅಥವಾ ಕೆಲವೊಬ್ರು ಇನ್ಸುಲಿನ್ ತೊಗೊಳ್ತಾ ಇರ್ತಾರೆ, ಅದ್ರ ಒಂದು ಕಾಂಪ್ಲಿಕೇಶನ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಆವಾಗ ಡಯಾಬಿಟಿಕ್ ಫುಟ್ ಅಲ್ಸರ್ ಆಗುವಂಥ ಸಾಧ್ಯತೆಗಳಿದೆ. ಎಷ್ಟೋ ಟ್ರೀಟ್ಮೆಂಟಲ್ಲಿ ಡಯಾಬಿಟಿಕ್ ಫುಟ್ ಅಲ್ಸರ್ಸ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ. ಆದರೆ ನೀವು ಎಷ್ಟು ಬೇಗ ನೀವು ಅಪ್ರೋಚ್ ಮಾಡ್ತೀರಾ ಅಷ್ಟು ಬೇಗ ಹುಷಾರಾಗ್ತೀರಾ.